ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಅಂಜನಾಪುರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬೃಹತ್ ಹಾಸಿಗೆ ಗೋಡೌನ್ಗೆ ಬೆಂಕಿ ಹೊತ್ಕೊಂಡು ಇಡೀ ಗೋಡೌನ್ ಧಗಧಗ ಹೊತ್ತಿ ಉರಿದಿದೆ. ಅಂಜನಾಪುರದಲ್ಲಿ ನಡೆದಂಥ ಬೆಂಕಿ ಅವಘಡ ಇದು. ಹಾಸಿಗೆ ಗೋಡೌನ್ಗೆ ಬೆಂಕಿ ಹೊತ್ಕೊಂಡು ಇಡೀ ಗೋಡೌನ್ ಸುಟ್ಟು ಕರಕಲಾಗಿದೆ. ಇನ್ನು ಗೋಡೌನ್ ಹೊರಗಿರುವಂಥ ವಾಹನಗಳು ಕೂಡ ಸುಟ್ಟು ಭಸ್ಮಾಗಿದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಮತ್ತು ದಟ್ಟ ಹೊಗೆ ಸಾರ್ವಜನಿಕರಿಗೆ ಉಸಿರುಗಟ್ಟಿಸುವಂತ ವಾತಾವರಣ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂದ್ರೆ ಅದು ಹಾಸಿಗೆ ಗೋಡೌನ್ ಆಗಿದೆ. ಸೊ ಅದಕ್ಕಾಗಿ ಹತೋಟಿಗೆ ತರೋದು ತುಂಬಾ ಕಷ್ಟವಾದಂತ ಕೆಲಸ ಇದು. ನೋಡಿ, ಇದು ಈ ಮಟ್ಟಿಗೆ ಹೊತ್ತುಕೊಂಡು ಉರಿತಾ ಇದೆ ಬೆಂಕಿ. ಅಷ್ಟು ಈಸಿಯಾಗಿ ಹತೋಟಿಗೆ ತರುವಂಥದ್ದು ಸಹಜವಾದಂಥ ಕೆಲಸ ಅಲ್ಲ. ಅಕ್ಕಪಕ್ಕದಲ್ಲಿ ತುಂಬಾ ರೆಸಿಡೆಂಟಲ್ ಏರಿಯಾ, ಜನನಿಬಿಡ ಪ್ರದೇಶ. ಅಕ್ಕಪಕ್ಕದಲ್ಲಿರುವಂಥ ಮನೆಯವರೆಲ್ಲರೂ ಕೂಡ ದೂರ ಹೋಗ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ದಟ್ಟವಾದಂಥ ಹೊಗೆ, ಉಸಿರಾಡೋಕ್ಕೂ ಕೂಡ ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಸುತ್ತಮುತ್ತಲೂ ಇರುವಂತಹ ಏರಿಯಾಗಳಲ್ಲಿ. ಬೆಂಕಿ ಅವಘಡ ಸಂಭವಿಸಿದ್ದು ಹೇಗೆ ಅನ್ನೋದು ಪ್ರಶ್ನೆ. ಮತ್ತಿದು ಹಾಸಿಗೆ ಗೋಡೌನ್ ಏನಿದೆ, ತುಂಬಾ ಬೃಹತ್ ಗೋಡೌನ್, ತುಂಬಾ ದೊಡ್ಡದಾದಂತಹ ಗೋಡೌನ್. ಅಚಾನಕ್ಕಾಗಿ ಬೆಂಕಿ ಬಿದ್ದಿದ್ದ, ಶಾರ್ಟ್ ಸರ್ಕ್ಯೂಟ, ಮತ್ತೇನಾದ್ರೂ ಕಾರಣಗಳಿತ್ತ, ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರಾ? ಸೊ ಈ ಪ್ರಶ್ನೆಗಳಿದೆ ಸದ್ಯಕ್ಕೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಸಂಪರ್ಕದಲ್ಲಿದ್ದಾರೆ. ಶರಣು, ಹಾಸಿಗೆ ಗೋಡೌನ್ ಆಗಿರೋದ್ರಿಂದ ಬೆಂಕಿಯನ್ನು ಹತೋಟಿಗೆ ತರೋದು ಕಷ್ಟವಾದಂಥ ಕೆಲಸ. ಯಾಕಂದ್ರೆ ಆಲ್ಮೋಸ್ಟ್ ಕಾಟನ್ ಇರುತ್ತೆ, ಅದನ್ನ ಹತೋಟಿಗೆ ತರೋದು ಆಗೋದಿಲ್ಲ. ಯಾರಾದ್ರೂ ಕೆಲಸ ಮಾಡ್ತಾ ಇದ್ರಾ? ಮೇನ್ಲಿ ಬೆಂಕಿ ಅವಘಡಕ್ಕೆ ಕಾರಣ ಏನು? ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿ ಪ್ರಾಥಮಿಕವಾದಂತ ಮಾಹಿತಿಯನ್ನು ಹೇಳ್ತಾ ಇರೋದು. 1 ಗಂಟೆ ಮುಂಚಿತವಾಗಿ ಅಲ್ಲಿರುವಂತಹ ಗೋಡನ್ ಇದು. ಸಹಜವಾಗಿ ಹಾಸಿಗೆ ದಿಂಬುಗಳಿರುವಂತ ದೊಡ್ಡ ಗೋಡನ್ ಕಾರಣ ಬೆಂಕಿ ಹಚ್ಕೊಂಡ್ ಕೂಡಲೇ ಕೇವಲ 10 ನಿಮಿಷಕ್ಕೆ ಆಲ್ಮೋಸ್ಟ್ ಪುಷ್ಪಗಳು ಕೂಡ ನೋಡ್ತಾ ಇರ್ಬೋದು. ಮತ್ತು ಗೋಡನ್ ಮುಂಭಾಗದಲ್ಲಿದ್ದಂತ ವೆಹಿಕಲ್ 407 ಆ ವೆಹಿಕಲ್ ಕೂಡ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಸೊ ಇದರಲ್ಲಿ ವಿಷಯ ತಿಳಿಯುತ್ತಿದ್ದಂತಾನೆ ಅಗ್ನಿಶಾಮಕ ದಳಕ್ಕೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಈಗ ಅಗ್ನಿಶಾಮಕ ದಳದ ವಾಹನ ಕೂಡ ಬಂದು ಬೆಂಕಿ ನಿಲ್ಲಿಸುವಂತ ಕಾರ್ಯ ಕೂಡ ಮಾಡಲಾಗ್ತದೆ. ಮತ್ತು ಸ್ಥಳೀಯರು ಕೂಡ ಸಾಕಷ್ಟು ಇನ್ನು ಹತ್ತಿರದಲ್ಲಿರುವಂತಹ ನೀರನ್ನ ಹಾಕಿ ಅದನ್ನ ಬೆಂಕಿ ನಿಲ್ಲಿಸುವಂತ ಪ್ರಯತ್ನ ಕೂಡ ಮಾಡಿದ್ರೆ ಅದ್ರ ಸಂಪೂರ್ಣವಾಗಿ ಗೋಡನ್ ಬೆಂಕಿಗೆ ಆಹುತಿ ಆಗ್ತಾ ಇದೆ. ಸೊ ಇದೀಗ ಬಂದಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಿಲ್ಲಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಶರಣು ಡೀಟೇಲ್ಸ್ಗೆ. ನೋಡಿ, ಇದು ಸದ್ಯ ನೋಡ್ತಾ ಇರುವಂಥ ದೃಶ್ಯ ಭಯಾನಕವಾಗಿದೆ. ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳಿದ್ದಾವೆ. ಸೊ ಈ ಮಟ್ಟಿಗೆ ಹೊಗೆ ಅಕ್ಕಪಕ್ಕದಲ್ಲಿರುವಂಥ ನಿವಾಸಿಗಳ ಪರಿಸ್ಥಿತಿ ಏನಾಗಬೇಡ. ಸೊ ಏನಾದರೂ ಸಾವು ನೋವುಗಳು ಆಗಿರಬಹುದಾ ಅನ್ನುವಂಥ ಅನುಮಾನಗಳಿದೆ. ಯಾಕಂದರೆ ಬೃಹದಾಕಾರದ ಗೋಡೌನ್ ಇದು, ಅಕ್ಕಪಕ್ಕದಲ್ಲಿ ಮನೆಗಳಿರೋ ಕಾರಣದಿಂದ. ಯಾಕಂದರೆ ಮತ್ತೆ ಈ ಗೋಡೌನ್ ಆಚೆ ನಿಲ್ಲಿಸಿದಂಥ ಒಂದಿಷ್ಟು ವೆಹಿಕಲ್, ವಾಹನಗಳು ಕೂಡ ಸುಟ್ಟು ಕರಕಲಾಗಿ ಹೋಗಿದ್ದಾವೆ. ಸೊ ಆ ಮಟ್ಟಿಗೆ ಬೆಂಕಿಯ ಕೆನ್ನಾಲಿಗೆ ಇರೋದು, ಧಗಧಗ ಹೊತ್ತಿ ಉರಿತಾ ಇದೆ. ನೋಡಿ, ಉಸಿರಾಡೋಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ, ಅಷ್ಟರ ಮಟ್ಟಿಗೆ ಹೊಗೆ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರಿನ ಅಂಜನಾಪುರದಲ್ಲಿ ನಡೆದಂತಹ ಅತಿ ದೊಡ್ಡ ಬೆಂಕಿ ಅವಘಡ ಇದು. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬೃಹದಾಕಾರದ ಗೋಡೌನ್ ಆಗಿರೋದ್ರಿಂದ ಈ ಬಗ್ಗೆ ತನಿಖೆ ಆಗುತ್ತೆ. ಸೊ ಆಗ ನಿಖರವಾದಂಥ ಕಾರಣ ಕೂಡ ಗೊತ್ತಾಗುತ್ತೆ.